ಇನ್ನು ಯುದ್ಧದಿಂದ ಷೇರು ಮಾರುಕಟ್ಟೆ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ವಾರದ ಆರಂಭದಲ್ಲೇ ಸೆನ್ಸೆಕ್ಸ್ 1,000 ಪಾಯಿಂಟ್ ಕುಸಿತವನ್ನ ಕಂಡಿದೆ. ವಾರದ ಆರಂಭದಲ್ಲೇ ಸೆನ್ಸೆಕ್ಸ್ 1,000 ಪಾಯಿಂಟ್ ಕುಸಿತವನ್ನ ಕಂಡಿರುವಂತದ್ದು. ನಿಫ್ಟಿ 50 316.30 ಪಾಯಿಂಟ್ ಕುಸಿತವನ್ನ ಕಂಡಿದೆ. ಯುದ್ಧದಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ ಹಿನ್ನೆಲೆ ಕುಸಿತವನ್ನ ಕಂಡಿರುವಂತದ್ದು. ಯುದ್ಧದಿಂದ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ವಾರದ ಆರಂಭದಲ್ಲೇ ಸೆನ್ಸೆಕ್ಸ್ 1,000 ಪಾಯಿಂಟ್ ಅನ್ನ ಕುಸಿತವನ್ನ ಕಂಡಿರುವಂತದ್ದು. ಇನ್ನು ನಿಫ್ಟಿ 50 ಕೂಡ 316.30 ಪಾಯಿಂಟ್ ಕುಸಿತವನ್ನ ಕಂಡಿದೆ. ಯುದ್ಧದಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಇದೀಗ ಷೇರು ಮಾರುಕಟ್ಟೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಯುದ್ಧದಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆಯಾಗಿರೋದ್ರಿಂದ ಕುಸಿತವನ್ನ ಕಂಡಿರುವಂತದ್ದು. ಯುದ್ಧದಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ಹಿನ್ನೆಲೆಯಲ್ಲಿ ಇದೀಗ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಯುದ್ಧದಿಂದಾಗಿ ಕೇವಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಷ್ಟೇ ಆಗ್ತಾ ಇಲ್ಲ, ಅದನ್ನು ಹೊರತುಪಡಿಸಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇದರ ಪ್ರಭಾವ ಬೀರ್ತಾ ಇದೆ. ನಿಫ್ಟಿ 50 316.30 ಕುಸಿತವನ್ನ ಕಂಡಿರುವಂಥದ್ದು. ಇಸ್ರೇಲ್ ಇರಾನ್ ದಾಳಿ ಕೂಡ ಜೋರಾಗಿದೆ. ಈ ಒಂದು ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. 316.30 ಕುಸಿತವನ್ನ ಕಂಡಿದೆ. ಇದೀಗ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ.